ಅಯ್ಯೋ ಎಲ್ಲಾರು ಬಂದ್ಬಿಟ್ಟವ್ರಲ್ಲಪ್ಪ. ಮಾದೇವಣ್ಣ ಎಲ್ಲ ರೆಡಿ ಇದೆಯಾ ಅಡಿಗೆ? ಅಯ್ಯೋ ಇನ್ನೂ ಇಲ್ಲ ಅಣ್ಣ. 11:00 ಎಲ್ಲ ಬಂದ್ಬಿಟ್ಟವಲ್ಲ ಅಣ್ಣ. ಏನ್ ಮಾಡ್ದಣ್ಣ? ಏನಣ್ಣ ನಾನು ಹೇಳಿಲ್ವಾ ಅಣ್ಣ 11 ಗಂಟೆಗೆ ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ. ಬೀಗ ಊಟ ಅಂದ್ರೆ ಎಲ್ಲ ಹಿಂಗೆ ಬಂದ್ಬಿಡೋದು. ಕಷ್ಟ ಅಂದ್ರೆ ಯಾರು ಬರಲ್ಲ, ಬೀಗ ಊಟ ಅಂದ್ರೆ ಎಲ್ಲರೂ ಬಂದ್ಬಿಡ್ತಾರೆ. ಏನಣ್ಣ ನೀನು? ಅಯ್ಯೋಯ್ಯೋ ಹಿಂಗ್ ಜಾಂಬೀಸ್ ತರ ಬರ್ತಾವಲ್ಲಪ್ಪ. ಏನಣ್ಣ ಮಾಡೋದು? ಇಲ್ಲಿ ಬೇರೆ ಜಾಗ ಇಲ್ಲ. ಇಲ್ಲಿ ನೋಡಿ 1000 ಜನ ಬರ್ತಾವ್ರೆ. ಇವತ್ತು ಪಕ್ಕ ಕುಂಭಮೇಳನೆ. ಮಾದೇವಣ್ಣ ಹೇಳ್ತಾ ಇದೀನಿ ನೋಡು, ಬೀಗ್ರೂಟ ಅಂದ್ರೆ ನಮ್ ಕಡೆ ಜನ ಹಿಂದಿನ ದಿನ ಮಧ್ಯಾಹ್ನದಿಂದ ಊಟ ಮಾಡಿರಲ್ಲ. ಇನ್ನು ಅರ್ಧ ಗಂಟೆಯಲ್ಲಿ ಇಲ್ಲಿ ಏನಾದ್ರು ಅಡಿಗೆ ರೆಡಿ ಆಗಿಲ್ಲ ಅಂದ್ರೆ ಇಲ್ಲಿ ನಡೆಯೋ ಕಥೆನೇ ಬೇರೆ. ಆಮೇಲೆ ಇದು ಬೀಗ್ರೂಟ ಆಗಲ್ಲ, ಬೀಗ್ರಗೂಟ ಆಗುತ್ತೆ. ಮೇಡಮ್ ಬನ್ನಿ, ಚೆನ್ನಾಗಿದ್ದೀರಾ? ಊಟ ಎಲ್ಲ ಚೆನ್ನಾಗಿ ತಿಂದ್ರ? ಚೆನ್ನಾಗಿದ್ಯಾ ಊಟ? ಎಲ್ಲಿ ಮದುವೆಗೂ ಬರಲಿಲ್ಲ, ಎಂಗೇಜ್ಮೆಂಟ್ಗೂ ಬರಲಿಲ್ಲ, ಬೀಗ್ರೂಟಕ್ಕೆ ಬಂದ್ಬಿಟ್ಟಿದ್ದೀರಾ? ನಿಧಾನವಾಗಿ ಊಟ ಮಾಡಿ, ಜಾಸ್ತಿ ಊಟ ಮಾಡಬೇಡಿ. ಎಷ್ಟು ಬೇಕೋ ಅಷ್ಟು. ಮನೆಗೂ ಹೋದ್ರೆ ನಿಮ್ಮನೇಲಿ ಊಟ ಇರುತ್ತೆ, ಅದು ವೇಸ್ಟ್ ಆಗಬಾರ್ದು ಅಷ್ಟೇ. ಏನ್ ಹೇಳಿ ಮಾವ, ಬೀಗ್ರೂಟ ಅಂದ್ರೆ ಎಲ್ಲರೂ ಬರ್ತಾರೆ, ಅವರು ಇವ್ರು ಅಂತಲ್ಲ. ಇವಾಗ ಅವ್ರು ನೋಡಿ ಕೆಲಸ ಬಿಟ್ಟು ಬಂದವ್ರೆ, ಇವ್ರು ನೋಡಿ ಊರು ಬಿಟ್ಟು ಬಂದವ್ರೆ, ಅವ್ರು ನೋಡಿ ನಾಚಿಕೆ ಬಿಟ್ಟು ಬಂದವ್ರೆ. ಎಲ್ಲ ಬಿಟ್ಟು ಪಾಪ ಇದೇ ಕೆಲಸ ಅಂತ ಬಂದ್ಬಿಡ್ತಾರೆ ಬೀಗ್ರೂಟ ಅಂದ್ರೆ. ವೆಲ್ಕಮ್ ಡ್ರಿಂಕ್ ಇಲ್ಲ, ವೆಲ್ಕಮ್ ಸೂಪ್ ಇದೆ. ಸ್ವಲ್ಪ ಅಲ್ಲಿ ನೀವು ಲೈಟಾಗಿ ತಗೊಂಡ್ಬಿಟ್ರೆ ಒಳಗಡೆ ಊಟ ರೆಡಿ ಆಗ್ಬಿಡುತ್ತೆ. ಹುಷಾರಾಗಿ ಬನ್ನಿ. ಒಬ್ಬೊಬ್ರು ಆದ್ಮೇಲೆ ಬನ್ನಿ, ಸಿಕ್ಕಾಪಟ್ಟೆ ಅಲ್ಲಿ ಗಲಾಟೆಗಳು ನಡೀತಾ ಇದೆ. ನಿಂಗೋ ಮ್ಯಾನೇಜ್ ಮಾಡ್ತಾ ಇದೀವಿ. ಇನ್ನಾದ್ರು ಹಾಕ್ಸ್ಲಾ? ಏನಾದ್ರು ಬೇಕಾ? ಏನು ಬೇಡವಾ? ಓಕೆ ಓಕೆ. ಬೇಡ ಅಲ್ವಾ? ಬೇಡ 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 ಅಂದ್ಮೇಲೆ ನೋಡಿ, ಊಟದ ವಿಷಯದಲ್ಲಿ ನಾವು ಫೋರ್ಸ್ ಮಾಡಕ್ಕಾಗತ್ತಾ? ಓ ಏನಪ್ಪಾ ತರುಣ್, 8-9 ಜನ ಫ್ರೆಂಡ್ಸ್ ನ ಕರ್ಕೊಂಡ್ಬಂದ್ಬಿಟ್ಟಿದ್ಯಲ್ಲಪ್ಪ. ಇವ್ರದೇ ಎಷ್ಟು ಬಜೆಟ್ ಆಗುತ್ತೋ ನಮ್ಗೆ. ಎಲ್ಲ ಒಳ್ಳೆ ಬ್ಯಾಟ್ಸ್ಮನ್ಗಳೇ ಅವ್ರೆ 8 ಜನ. ಚೆನ್ನಾಗಿ ಬಾರಿಸ್ರಪ್ಪ. ವಯಸ್ಸು ಹುಡುಗರು ಚೆನ್ನಾಗಿ ಚೆನ್ನಾಗಿ ಊಟ ಮಾಡ್ಬಿಟ್ಟು ಹೊಡಿ. ಮದೇವಣ್ಣ ಇಲ್ಲಿ ಬರೀ ಚಿಕನ್ನೇ ತಗೊಂಬ, ಮಟನ್ ಬೋಟಿ ಅವೆಲ್ಲ ತರಕ್ ಹೋಗ್ಬೇಡ. ಮಕ್ಳು ಪಾಪ ಅವೆಲ್ಲ ತಿನ್ನಲ್ಲ. ಊಟ ಚೆನ್ನಾಗಿದ್ಯಾ? ಪಾಪಣ್ಣ ಮಟನ್ ಇಷ್ಟ ಅಲ್ದೇನೆ. ಬೆಳಿಗ್ಗೆ 6 ಗಂಟೆಗೆ ಹೋದ್ರೆ ಅಂದ್ರೆ ಪಾಪಣ್ಣ ಮಟನ್ ಎಲ್ಲ ಸಗದು ಬರ್ಬಿ ತರ ಮಾಡ್ಕೊಟ್ಬಿಡ್ತಾನೆ. ಹೆಂಗಿದೆ ಮಟನ್? ಬಾಯಲ್ಲಿ ಇಟ್ರೆ ಹಂಗೆ ಕರ್ಗೋಗ್ಬಿಡ್ಬೇಕು, ಆ ತರ ಮಟನ್ ನಮ್ದು. ಒಳ್ಳೆ ಮಟನ್. ಚೇರ್ಮನ್ ಬಂದ್ರ? ಪುಟ ಎದೋಳಪ್ಪ. ಅಮ್ಮನ್ ತೊಡೆ ಮೇಲೆ ಕುತ್ಕೊಂಡು ಊಟ ಮಾಡಪ್ಪ ನೀನು. ಓಕೆನಾ? ಚೇರ್ಮನ್ ಬರ್ತಾ ಇದಾರಂತೆ. ಚೇರ್ಮನ್ ನಿಮ್ಮ ಅಮ್ಮನ್ ತೊಡೆ ಮೇಲೆ ಕೂರ್ಸಕ್ಕಾಗತ್ತಾ? ಹೋಗುತ್ತ ಅರ್ಥ ಮಾಡ್ಕೊ ಹೋಗು. ಮೇಡಮ್ ನೀವು ವೆಜ್ಜು ನಾವು ಕಾಟಾಚಾರಕ್ಕೆ ಒಂದು 5 ಜನಕ್ಕೆ ಮಾಡಿಸಿದ್ವಿ. 15 ಜನ ಬಂದ್ಬಿಟ್ಟಿದ್ದೀರಾ. ಅಲ್ಲಿ ಬಂದ್ಬಿಡಿ, ಆ ಕಡೆ ಕೂತ್ಕೊಳ್ಳಿ. ಅಲ್ಲಿ ಸ್ಟ್ಯಾಂಡ್ ಕಬಾಬಿಡಿ ಎಲ್ಲಾರ್ಗು. ಅಯ್ಯಯ್ಯೋ ವೆಜ್ ಅಂತ ನಾವು ಕಡೆ ಗಣಸಕ್ ಹೋಗೇ ಇಲ್ಲ. ವೆಜ್ಗೆನೆ ಸೆಪರೇಟ್ ಕಿಚನ್, ನಾನ್ ವೆಜ್ಗೆನೆ ಸೆಪರೇಟ್ ಕಿಚನ್. ನೋಡ್ಸಿನ ಚಿಕ್ಕ ಮಕ್ಳಿಗೆ 1 ಅಥವಾ 2 ಪೀಸ್ ಹಾಕಷ್ಟೇ. ನನ್ನ ಮಕ್ಳು ವೇಸ್ಟ್ ಮಾಡ್ತಾವೆ, ತಿನ್ನಲ್ಲ, ಸುಮ್ಮನೆ ಎಲೆಗಳ ಮೇಲೆ ಶೋ ಇಟ್ಕೊಂಡಿರ್ತಾರೆ. ಅದೇವಣ್ಣ ಹಣ್ಣಂಗೆ ನಲ್ಲಿ ಮುಳೆ ಎಲ್ಲ ಆಯ್ತಾ? ನಲ್ಲಿ ಮುಳೆ ನಿಮ್ಗೋಸ್ಕರ ಇಡ್ಸಿದೀನಿ ಅಣ್ಣ, ಖಾಲಿ ಆಗ್ಬಿಟ್ಟಿದೆ. ಏನ್ ಮಾಡೋದು ಅಣ್ಣ? ನಲ್ಲಿ ಮುಳೆ ಖಾಲಿ ಆಗ್ಬಿಟ್ಟೈತಂತೆ. ನಂದೇ ನಲ್ಲಿ ಮುಳೆ ಕೊಟ್ಬಿಡ್ಲಾ? ಅದ ನಂದಂದ್ರೆ ಹಂಗಲ್ಲ ಅಣ್ಣ, ನನಗೆ ಅಂತ ಸ್ವಲ್ಪ ಎತ್ತಿಟ್ಟಿದ್ದಾರೆ, ಅದನ್ನ ನಿಮ್ಗೆ ಕೊಟ್ಬಿಡ್ತೀನಿ. ನಾನು ಆಮೇಲೆ ಮಾಡ್ಸ್ಕೊಂತೀನಿ. ಏನಣ್ಣ ನೀವು?